ಶಾಲೆಗಳಿಗೆ ಸ್ಮಾರ್ಟ್ ಟಿವಿ ಕೊಟ್ಟು ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರಲಿ. ಈಗಂತೂ ಯೂಟ್ಯೂಬ್ ಲಿಂಕ್ ಯಾವಾಗ ಕರೋನಾ ಶುರುವಾಯಿತು, ಕರೋನಾ ಶುರುವಾದಾಗಿಂದ ಮಕ್ಕಳು ಆನ್ಲೈನ್ ಕಲಿಕೆಯನ್ನ ಪ್ರಾರಂಭ ಮಾಡಿದ್ರು. ಅದಕ್ಕೆ ಮುಂಚೆನೆ ಜುಬಿಲೆಂಟ್ ಭಾರತೀಯ ಫೌಂಡೇಶನ್ ಕಡೆಯಿಂದ ಸ್ಮಾರ್ಟ್ ಕ್ಲಾಸ್ ಅಂತ ಶುರು ಮಾಡಿ ನಾವು ದೂರದರ್ಶನದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ನೋಡ್ಬೋದು, ತರಗತಿಯ ಕೋಣೆಯಲ್ಲಿ ಮಕ್ಕಳು ಕಲಿಯಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಅದಲ್ಲದೆ ಹೈಸ್ಕೂಲಿಗೂ ಸಹ ತಮ್ಮ ಕೈಯನ್ನು ವಿಸ್ತಾರ ಮಾಡಿದ್ರು. ಜೊತೆಗೆ ಸರ್ ಆಗ್ಲೇ ಹೇಳಿದ್ರು ವರ್ಡ್ಸ್ ಆನ್ ದ ವೀಲ್, ವರ್ಡ್ ಆನ್ ದ ವೀಲ್ಸ್ ಅಂತ. ಯಾಕೆಂದ್ರೆ ಪ್ರಪಂಚ ನಮ್ಮ ಕೈನಲ್ಲಿದೆ ಈಗ. ಯಾಕೆ ಪುಟ್ಟ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಕೈಲೂ ಮೊಬೈಲ್ ಇದೆ. ಆ ಮೊಬೈಲ್ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಕೊಡ್ಲಿಕ್ಕಾಗಿ ಒಂದು ಬಸ್ ಅನ್ನ ವ್ಯವಸ್ಥೆ ಮಾಡಿ 20 ಕಂಪ್ಯೂಟರ್ಗಳು ಅದರಲ್ಲಿ ಇದ್ಕೊಂಡು ಒಂದು ಶಾಲೆಯ 20 ಮಕ್ಕಳು ಒಂದು ಬ್ಯಾಚ್ಗೆ, ಆ ತರ ಪ್ರತಿಯೊಂದು 10 ಶಾಲೆಗೆ ಮೊದಲು ನಮ್ಮ ಜುಬಿಲೆಂಟ್ ಭಾರತೀಯ ಫೌಂಡೇಶನ್ ನ ಮುಗುಳ್ನಗೆ ಸಮಿತಿಗೆ ಒಳಪಡುವ 10 ಶಾಲೆಗಳ ಮಕ್ಕಳಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿದ್ರು. ಅದಾದ್ಮೇಲೆ ತಮ್ಮ ವ್ಯಾಪ್ತಿಯನ್ನ ವಿಸ್ತಾರ ಮಾಡಿ ಈಗ ನಂಜನಗೂಡಿನ ಉದ್ದಗಲಕ್ಕೂ ಆ ಬಸ್ಸು ಚಲಿಸ್ತಾ ಇದೆ. ಅದಲ್ಲದೆ ನಮಗೆ ಶಾಲೆಗಳಿಗೆ 10, 12, 15 ಶಾಲೆಗಳ ಒಂದು ಅವಶ್ಯಕತೆಗೆ ಅನುಗುಣವಾಗಿ, ಅನುಕೂಲತೆಗೆ ಅನುಗುಣವಾಗಿ ಕಂಪ್ಯೂಟರ್ಗಳನ್ನು ಕೊಟ್ಟು, ಕಂಪ್ಯೂಟರ್ ತರಬೇತಿಯನ್ನು ಶಿಕ್ಷಕರಿಗೆ ಕೊಟ್ಟು ಮಕ್ಕಳಿಗೆ ಕಂಪ್ಯೂಟರ್ ಕಲಿಯಲಿಕ್ಕಾಗಿ ವ್ಯವಸ್ಥೆ ಮಾಡಿಕೊಟ್ರು. ನಾವು ಏನ್ ಬೇಕು ಅಂತ ಕೇಳಿದ್ವಿ. ಪ್ರತಿ ತಿಂಗಳ ಮುಗುಳ್ನಗೆ ಸಮಿತಿಯಲ್ಲಿ ನಮ್ಮ ಶಾಲೆಗೆ ಇದರ ಅವಶ್ಯಕತೆ ಇದೆ, ಫರ್ನಿಚರ್ ಇರ್ಬೋದು, ಲೈಬ್ರರಿಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಎಲ್ಲ ಶಾಲೆಗಳಲ್ಲೂ ಲೈಬ್ರರಿ ಇದೆ. ಸುಮಾರು 1000ದಷ್ಟು ಪುಸ್ತಕಗಳನ್ನ, ರ್ಯಾಕ್ಗಳು ಲೈಬ್ರರಿಯಲ್ಲಿ ಕೂತು ಓದಲಿಕ್ಕೆ, ಹಾಗೆ ಪೇಪರ್ ಓದಲಿಕ್ಕಾಗಿ ಒಂದು ಟೇಬಲ್ ಇಂದ ಮೊದಲುಕೊಂಡು ಪ್ರತಿಯೊಂದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಜುಬಿಲೆಂಟ್ ಭಾರತೀಯ ಫೌಂಡೇಶನ್ ಹೆಸರು ಕೇಳದೆ ಇರೋರು ಇಲ್ಲ. ನಂಜನಗೂಡಿನಲ್ಲಿ ಮೊಟ್ಟ ಮೊದಲು ಶಾಲೆಗಳಿಗೆ CSR ಆಕ್ಟಿವಿಟಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ ಮೊದಲನೇ ಸಂಸ್ಥೆ ಅಂದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ 2010ರಿಂದ ನಾವು ಇದರ ಪ್ರಯೋಜನವನ್ನ ಪಡ್ಕೊಂಡಿದ್ದೀವಿ. 2012ರಲ್ಲಿ ಮುಗುಳ್ನಗೆ ಸಮಿತಿಯನ್ನ ಪ್ರಾರಂಭ ಮಾಡಿದ್ದು. 12ರಿಂದ ಇವತ್ತಿನವರೆಗೂ 12 ವರ್ಷಗಳ ಕಾಲ ಸತತವಾಗಿ ಇಡೀ ವರ್ಷ ಜೂನ್ ಶಾಲೆ ಪ್ರಾರಂಭ ಆದ ದಿನದಿಂದ ಶಾಲೆ ಅಂತ್ಯದವರೆಗೆ ನಮ್ಮೊಟ್ಟಿಗೆ ಸಹಕಾರ ನೀಡಿ ಭೌತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮಕ್ಕಳ ಪ್ರಗತಿಯಲ್ಲಿ ತಮ್ಮ ಕೈ ಜೋಡಿಸ್ತಾ ಬಂದಿದ್ದಾರೆ. ಹೇಗೆ ಅಂತ ಮೊದಲನೇ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ 10 ತಿಂಗಳಿಗೆ 10 ಕಾರ್ಯಕ್ರಮ, 10 ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮನ್ನ ತಾವು ತೊಡಗಿಸಿಕೊಂಡು ವಿಜೇತ ಮಕ್ಕಳು ಬಹುಮಾನ ಪಡ್ಕೊಳ್ಬೇಕು. ಆ ಬಹುಮಾನ ಹೇಗಿರುತ್ತೆ? ಒಂದು ಪೆನ್ನು, ಒಂದು ಪೆನ್ಸಿಲು ಅಲ್ಲ, ಬಹುಮಾನದ ವಸ್ತುಗಳು ಅಷ್ಟೇ.